ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಅನ್ನಂತಹ ಚಾಪ್ಟರ್ ಇಂದ ಪೂರ್ವದ ಮೈದಾನವು ಮಳೆಯ ನೆರಳಿನ ಪ್ರದೇಶವಾಗಿದೆ ಏಕೆ ಅಂತ ಕೇಳ್ತಾ ಇದ್ದಾರೆ. ಪೂರ್ವದ ಮೈದಾನವು ಮಳೆಯ ನೆರಳಿನ ಪ್ರದೇಶವಾಗಿದೆ ಏಕೆ? ಪಶ್ಚಿಮ ಘಟ್ಟಗಳು ಮಳೆಯ ಮಾರುತಗಳನ್ನ ತಡೆದು ಅಧಿಕ ಮಳೆಯನ್ನ ಸುರಿಸುತ್ತವೆ. ಓಕೆ, ಪೂರ್ವಕ್ಕೆ ಹೋದಂತೆ ಮಳೆ ಕಡಿಮೆ ಆಗುತ್ತದೆ. ಓಕೆನಾ? ಸೊ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಇದರಿಂದ ಅತ್ಯಧಿಕ ಮಳೆಯನ್ನ ಪಡೆಯುತ್ತದೆ ಮಕ್ಕಳೇ. ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಅತ್ಯಧಿಕ ಮಳೆಯನ್ನ ಪಡೆಯುವಂಥದ್ದು. ಓಕೆ, ಅದೇ ರೀತಿ ಪೂರ್ವಕ್ಕೆ ಹೋದಂತೆಲ್ಲ ಮಳೆ ಕಡಿಮೆ ಆಗುತ್ತದೆ. ಆದ್ದರಿಂದ ಪೂರ್ವ ಭಾಗವನ್ನ ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರೆ. ಏನಂತ ಕರೀತಾರೆ ಮಕ್ಕಳೇ? ಮಳೆ ನೆರಳಿನ ಪ್ರದೇಶ ಎಂದು ಕರೆಯಲಾಗತ್ತೆ. ಓಕೆ, ಥ್ಯಾಂಕ್ ಯು.